2014ರಲ್ಲಿ ಮತ್ತೆ ನೀವು NMDC 1000 ಎಕರೆ ಆಕ್ಯುಪೈ ಮಾಡಿ 50,000 ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಿದ್ದಾರೆ. NMDC ಅವರು ಹಿಂದೆ ಹೌದು ಮೈನಿಂಗ್ ಏರಿಯಾ ಅವರ ಸುಪರ್ದಿಲ್ ಇದೆ, ಮೈನಿಂಗ್ ತಗೊಂಡಿದ್ದಾರೆ. ದೇಶದ ಹಲವಾರು ಪ್ರದೇಶದಲ್ಲಿ NMDCಯಿಂದ ಮೈನಿಂಗ್ ಎಕ್ಸ್ಟ್ರಾಕ್ಷನ್ ಆಗ್ತದೆ. ನಾಟ್ ಓನ್ಲಿ ಇಂಡಿಯಾ, ಈವನ್ ಅಬ್ರಾಡಲ್ಲೂ ಇದೆ ಆ್ಯಕ್ಟಿವಿಟೀಸು NMDCಯಿಂದ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಸಹ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಒಂದು 2-2.5 ಸಾವಿರ ಎಕರೆ ಲ್ಯಾಂಡ್ ಇದೆ. ನಾನು ಸಹ ಹಲವಾರು ಇಂಡಸ್ಟ್ರೀಸ್ ಆಗ್ತಕ್ಕಂಥವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ನಮ್ಮ ರಾಜ್ಯದಲ್ಲೂ ಮತ್ತೊಂದು ಉಕ್ಕಿನ ಕಾರ್ಖಾನೆ ಮಾಡಲಿಕ್ಕೆ ಬೆಂಬಲ ಕೊಡಿ ಅಂತ ಹೇಳಿ, ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಿ. ಇಲ್ಲ, ಅದೆಲ್ಲ ಇದರಲ್ಲಿ ಚೊಂಬಲ್ ನೀರು ಬಿಡ್ತಾವ್ರೀಗ. ಇದು ಹೇಳೋರಲ್ಲ, ಬಿಡಿ ಅಧಿಕಾರಿಗಳು ಹೇಳೋರಲ್ಲ. 10 ಕೋಟಿ ಅಲ್ಲ, ಮೋರ್ ದೆನ್ 60 to 70 crores ಆಗಿದೆ. ಅದು ಯಾರೋ ಬಹುಶಃ ಭತ್ತ ನಾಟಿ ಮಾಡೋರನ್ನ ಕರ್ಕೊಂಬಂದವ್ರೆ, ಮರ ನೆಡೋರನ್ನ ಕರ್ಕೊಂಬಂದಿಲ್ಲ. ಭತ್ತ ನಾಟಿ ಮಾಡೋರನ್ನ ಕರ್ಕೊಂಬಂದು ಗಿನ್ನಿಸ್ ರೆಕಾರ್ಡ್ ಮಾಡವ್ರೆ. ಏನು ಹೇಳಿ? ನಾನು ಅವ್ರ ಕೈಯಲ್ಲಿ ಹೇಳಿಸ್ಕೋಬೇಕು, VSLನ ಪುನಶ್ಚೇತನಗೊಳಿಸಿ ಅಂತಿಲ್ಲ. ಅವ್ರ ಕೈಯಲ್ಲಿ ಹೇಳಿಸ್ಕೋಬೇಕಾಗಿದೆಯಾ? ಅವ್ರ ಕೈಯಲ್ಲಿ ಹೇಳಿಸ್ಕೊಂಡು ನಾನು ಮಾಡಬೇಕಾಗಿಲ್ಲ. ನಾನು ಏನು ಕೆಲಸ ಮಾಡಬೇಕು ಮಾಡ್ತಾಯಿದ್ದೀನಿ. ಅದೆಲ್ಲ ಪ್ರಚಾರ ಮಾಡ್ಕೊಳಕ್ಕೆ ಹೋಗಿಲ್ಲ. ದಿನ ಫುಲ್ ಪೇಜ್ ಆರ್ಟಿಕಲ್ ಬರೆಸ್ಕೊಂಡು ಏನು ನಾನು ಮಾಡೋಕ್ಕೆ ಹೋಗಿಲ್ಲ. ಅದು ಎಳ್ಳು ನೀರು, ಅದು ಎಳ್ಳು ನೀರು ಬಿಡಕ್ಕೆ ಹೊರಟವ್ರೆ. 4,500 ಬಸ್ ಬಗ್ಗೆನೂ ದಿನ ಖ್ಯಾತೆ ನಡೀತಿದೆಯಲ್ಲ, ಯಾಕೆ? ಈಗ ಬೇರೆ ರಾಜ್ಯದವರು ಯಾಕೆ ಡಿಮ್ಯಾಂಡ್ ಇದೆ ಬಸ್ಗಳು ಕೊಡಿ ಅಂತ ಹೇಳಿ, ಇಲ್ಲಿ ಯಾಕೆ ಆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡವ್ರೆ? ಈವನ್ ಬ್ಯಾಟ್ರಿ ಚಾರ್ಜಿಂಗ್ ಇದರಲ್ಲೂ 2,000 ಕೋಟಿಲಿ 500 ಕೋಟಿ ರಿಲೀಸ್ ಆದರೆ ಅದರಲ್ಲಿ 120 ಕೋಟಿ ಕರ್ನಾಟಕಕ್ಕೆ ಕೊಟ್ಟಿದ್ದೀನಿ ಇಲಾಖೆಯಿಂದ. ನಮ್ಮದು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಬಹುಶಃ ಯಾವ ಕಾರಣಕ್ಕೆ ಇಷ್ಟೆಲ್ಲ ಪಾಪ ಒದ್ದಾಡ್ತಾರೋ ಗೊತ್ತಿಲ್ಲ, ಬೇಡ ಅಂತೇಳಿ. ಅದು ಇಲ್ಲಿದ್ದ ಇನ್ನೂ ಇವತ್ತಿನವರಿಗೆ ಕನ್ಕರೆನ್ಸ್ ಕೊಟ್ಟು ಇಲ್ಲ ಹೋಗಲಿ, ಅವ್ರಿಗೆ ಏನು ಸಮಸ್ಯೆ ಇದೆ ಬಂದು ಚರ್ಚೆ ಮಾಡೋಕ್ಕೂ ತಯಾರಾಗಿಲ್ಲ. ಈಗ ಬೇರೆ ರಾಜ್ಯದಲ್ಲಿ ಬಸ್ಗಳು ಓಡ್ತಾ ಇದ್ದಾವಲ್ಲ, ಎಲೆಕ್ಟ್ರಿಕ್ ಬಸ್ಗಳು, ದಿನ ಆಕ್ಸಿಡೆಂಟಾಗಿ ನಿಂತ್ಕೊಂಡವ. ಬೇರೆ ರಾಜ್ಯದಲ್ಲಿ ಯಾವ ರೀತಿ ಓಡ್ತಾ ಇದೆ ಆಗಿದ್ರೆ? ದೆಹಲಿನಲ್ಲಿ ಅಷ್ಟು ಬಸ್ಗಳು ಓಡ್ತಾ ಇದ್ದಾವಲ್ಲ, ದಿನ ಆಕ್ಸಿಡೆಂಟ್ ಆಗಿದೆಯಾ? ಓಲಿ ಕೂತು ಏನು ಸಮಸ್ಯೆ ಬಗೆಹರಿಸಬೇಕು, ಎಲ್ಲಿ ಅದು ಏನು ಮಿಸ್ಟೇಕ್ ಇದೆ ಬಂದು ಚರ್ಚೆನಾದರೂ ಮಾಡಬೇಕಲ್ಲ. ಅದು ಮಾಡಲಿಲ್ಲ ಇವತ್ತಿನವರೆಗೆ. ಯಾವ ಸ್ವಾಭಿಮಾನ ಅವರಿಗೆ? ಬಿಡಪ್ಪ ಬಿಡಪ್ಪ ಅವೆಲ್ಲ ಈಗ ಬಣ್ಣವೆಲ್ಲ ಎಲ್ಲೆಲ್ಲ ನೋಡಿ. ನಾನು ನಾಡಿದ್ದು 12ನೇ ತಾರೀಕು ವೆಸ್ಟ್ ಬೆಂಗಾಲ್ಗೆ ಹೋಗ್ತಾಯಿದ್ದೀನಿ. ಅಲ್ಲಿ 3 ದಿವಸ ಕ್ಯಾಂಪ್ ಮಾಡ್ತಾಯಿದ್ದೀನಿ. ವೆಸ್ಟ್ ಬೆಂಗಾಲ್ನಲ್ಲಿರ್ತಕ್ಕಂಥ ನಮ್ಮ ಇಲಾಖೆಯ ಸ್ಟೀಲ್ ಪ್ಲ್ಯಾಂಟ್ಗಳೇನಿದೆ ಅಲ್ಲಿ ಪರ್ಸನಲ್ ವಿಸಿಟ್ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಹೋಗ್ತಾಯಿದ್ದೀನಿ. ಬಹುಶಃ ನನ್ನ ಟೂರ್ ಪ್ರೋಗ್ರಾಮ್ಗಳು ಏನು ಮಾಡಿದ್ದೀನಿ 2 ವರ್ಷದಲ್ಲಿ ತೆಗೆದು ನೋಡಿದ್ರೆ ನಾನು ಎಷ್ಟು ಪ್ರವಾಸ ಮಾಡಿದ್ದೀನಿ, ಎಷ್ಟು ಕೆಲಸ ಮಾಡಿದ್ದೀನಿ, ನಿಮಗೆ ಎಲ್ಲ ಸಿಗುತ್ತೆ. ನಿಮಗೆ ಬರೀ ಕರ್ನಾಟಕ ಒಂದೇ ಅಲ್ಲ, ನಾನಿವತ್ತು ರಾಷ್ಟ್ರದ 2 ಇಲಾಖೆ ನಡೆಸ್ತಾ ಇರತಕ್ಕಂಥ ಮಂತ್ರಿಯಾಗಿ ಇಡೀ ರಾಷ್ಟ್ರಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ಬರೀ ಕರ್ನಾಟಕ ಒಂದೇ ಅಲ್ಲ, ಅಂಥ ಒಂದು ರಾಷ್ಟ್ರದ ಕೆಲಸಗಳಿದ್ದರೂ ಕರ್ನಾಟಕದ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಕಣ್ಣು ಇಟ್ಟಿದ್ದೀವಿ, ಕೆಲಸನೂ ಮಾಡ್ತಾಯಿದ್ದೀವಿ ಇಲ್ಲಿಗೆ ಸಂಬಂಧಪಟ್ಟಿದ್ದು.